ಭಾರತೀಯ ಜನಗಣತಿಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮೊಬೈಲ್ ಆ್ಯಪ್ ಮತ್ತು ಡಿಜಿಟಲ್ ವಿಧಾನಗಳ ಮೂಲಕ ಸಮಗ್ರವಾಗಿ ಜನಗಣತಿ ನಡೆಸಲಾಗುತ್ತಿದೆ. 2 ಹಂತದಲ್ಲಿ ನಡೆಯುವ ಈ ಜನಗಣತಿಯ ಕುರಿತು ಇಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ನವರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದ್ದಾರೆ. ನಾಳೆಯಿಂದ ಜನಗಣತಿ ಪ್ರಾರಂಭವಾಗಲಿದೆ. ಜನಸಂಖ್ಯೆ ಮತ್ತು ಆರ್ಥಿಕ ಸ್ಥಿತಿಗತಿ ಕಲೆ ಹಾಕುವಂಥ ಈ ಜನಗಣತಿ 2 ಹಂತದಲ್ಲಿ ಜನಗಣತಿಯನ್ನು ಮಾಡಲಾಗ್ತಿದೆ. ಏಪ್ರಿಲ್ 1ರಿಂದ ಮೇ 15ರವರೆಗೆ ಮನೆಗಳ ಮನೆಪಟ್ಟಿ ಮತ್ತು ಮನೆಗಣತಿ ಅಂದರೆ 15 ದಿನ ನಡೆಸಲು ಕ್ರಮವನ್ನು ವಹಿಸಲಾಗಿದೆ. 2ನೇ ಹಂತದಲ್ಲಿ ಜನಸಂಖ್ಯೆ ಗಣತಿಯನ್ನು ಮಾಡುವುದು. ಒಟ್ಟು 8 ತಾಲೂಕುಗಳಲ್ಲಿ ಗ್ರಾಮೀಣ ವಿಭಾಗಕ್ಕೆ 8 ಚಾರ್ಜ್ ಅಧಿಕಾರಿಗಳು ಹಾಗೂ ನಗರ ಸ್ಥಳೀಯ ಪ್ರದೇಶಗಳಲ್ಲಿ 10 ಚಾರ್ಜ್ ಅಧಿಕಾರಿಗಳನ್ನು ಚಾರ್ಜ್ ಆಫೀಸರ್ ಆಗಿ ನೇಮಕ ಮಾಡಲಾಗಿದ್ದು, ನಮ್ಮ ಜಿಲ್ಲೆಯಲ್ಲಿ ನಗರ ಮತ್ತು ಪಟ್ಟಣ ಸೇರಿ ಒಟ್ಟು 18 ಚಾರ್ಜ್ ಆಫೀಸರ್ ನೇಮಕ ಮಾಡಲಾಗಿದೆ. ಆಫೀಸರ್ಗಳಿಗೆ 3 ದಿವಸ ಅಂದರೆ 3, 4, 5ನೇ ದಿನಾಂಕದಂದು ಆಯಾ ತಾಲೂಕುಗಳಲ್ಲಿ ತರಬೇತಿಯನ್ನು ನೀಡಲಾಗ್ತಿದೆ. ಮೊಬೈಲ್ ಬಳಕೆಯ ಮೂಲಕ ಜನಗಣತಿಯನ್ನು ಮಾಡಬೇಕಾಗುತ್ತದೆ. ಪ್ರತಿ 6 ಬ್ಲಾಕ್ಗೆ ಒಬ್ಬರು ಸೂಪರ್ವೈಸರ್ನ ನೇಮಕ ಮಾಡಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದು ಹೀಗೆ. ನಾಳೆಯಿಂದ ಜನಗಣತಿ 2027 ಪ್ರಾರಂಭ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಭಾರತ ದೇಶದಲ್ಲಿ 1872ರಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಾ ಇರ್ತದೆ. ವಿಶೇಷವಾಗಿ ಏನು ದೇಶದಲ್ಲಿರುವಂಥ ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ವ್ಯಕ್ತಿ ಮತ್ತು ವಿಶೇಷವಾಗಿ ಏನು ಜನಸಂಖ್ಯೆ ಸಂಬಂಧಪಟ್ಟಂತೆ ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥ ಅಧ್ಯಯನ. ಸ್ವತಂತ್ರ ಬಂದ ನಂತರ 8ನೇದು, ಒಟ್ಟಾರೆ 16ನೇ ಜನಗಣತಿ 2021ರಲ್ಲಿ ಆಗಬೇಕಿತ್ತು. ಕಾರಣಾಂತರದಿಂದ ಅದು ಪೋಸ್ಟ್ಪೋನ್ ಆಗಿತ್ತು. ಈಗ ನಾವು ಮಾಡ್ತಾ ಇದ್ದೇವೆ. ಇದು 2 ಹಂತದಲ್ಲಿ ನಾವು ಮಾಡ್ತೇವೆ. ಮೊದಲ ಹಂತದಲ್ಲಿ ಮನೆಗಳ ಪಟ್ಟಿ ಮಾಡುವಂಥದ್ದು, ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಅಂತ ನಾವು ಕರಿತೇವೆ. 2ನೇ ಹಂತದಲ್ಲಿ ಆ್ಯಕ್ಚುಯಲ್ ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂದರೆ ಜನಸಂಖ್ಯೆ ಎಣಿಕೆ ಕಾರ್ಯಕ್ರಮ. ಈಗ ಮೊದಲ ಹಂತವಾಗಿ ಏನು ಮನೆಗಳ ಪಟ್ಟಿ ಏನು ಮಾಡುವಂಥದ್ದಿದೆ, ಆ ಕೆಲಸ ನಾಳೆ ಏಪ್ರಿಲ್ 1ರಿಂದ ಮೇ 15ರವರೆಗೆ ಆಗ್ತದೆ. 2ನೇ ಹಂತ ಜನಸಂಖ್ಯೆ ಎಣಿಕೆ ಪಾಪ್ಯುಲೇಷನ್ ಎನ್ಯುಮರೇಷನ್, ಅದು ಮುಂದಿನ ವರ್ಷ ಫೆಬ್ರವರಿ ಅಲ್ಲಿ ಪ್ರಾರಂಭವಾಗಿ ಮಾರ್ಚ್ 1ಕ್ಕೆ ಮುಗೀತದೆ. ಅದು 2ನೇ ಹಂತದಲ್ಲಿ ಆಗ್ತದೆ. ದೇಶದಲ್ಲಿ ಈ ಮೊದಲನೇ ಹಂತವನ್ನು ಆ ರಾಜ್ಯಗಳಿಗೆ ಬಿಟ್ಟಿದ್ದಾರೆ. ಐ ಥಿಂಕ್ ಕರ್ನಾಟಕ, ಒರಿಸ್ಸಾ ಫಸ್ಟ್ ಸ್ಟೇಟ್ಸ್ ಅನಿಸುತ್ತೆ ಈ ಮೊದಲ ಹಂತದ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇರೋದು. ಬೇರೆಯವರು ಬೇರೆ ಟೈಮ್ ಮಾಡ್ತಾರೆ. ಇವತ್ತು ವಿಶೇಷವಾಗಿ ಈ ಜನಗಣತಿ ಕಾರ್ಯಕ್ಕೆ ಜಿಲ್ಲಾಧಿಕಾರಿಗಳು ಪ್ರಧಾನ ಜನಗಣತಿ ಅಧಿಕಾರಿಗಳಾಗಿರ್ತಾರೆ. CEO ಅವರು ಹೆಚ್ಚುವರಿ ಪ್ರಧಾನ ಜನಗಣತಿ ಅಧಿಕಾರಿಗಳಿರ್ತಾರೆ. EDC ಅವರು ಜಿಲ್ಲಾ ಜನಗಣತಿ ಅಧಿಕಾರಿಗಳಾಗಿರ್ತಾರೆ. ಅದ್ರ ಜೊತೆಗೆ DUDC ಯೋಜನಾ ನಿರ್ದೇಶಕರು, CPO ಜಿಲ್ಲಾ ಪಂಚಾಯತ್ ಪ್ಲಾನಿಂಗ್ ಆಫೀಸರು, DDPI ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಇವರು 4 ಜನ ಹೆಚ್ಚುವರಿ ಜಿಲ್ಲಾ ಜನಗಣತಿ ಅಧಿಕಾರಿಗಳಂತೇಳಿ ನಾವು ಇದು ಮಾಡಿದ್ದೇವೆ. ಮತ್ತು ತಾಲೂಕಾ ಮಟ್ಟದಲ್ಲಿ ನಾವು ಅರ್ಬನ್ ಚಾರ್ಜ್